ಅಧ್ಯಾಯ 11ನೇ ದಿನದ ಪಾರಾಯಣ. ಮಾರ್ಕಂಡೇಯ ವೃತ್ತಾಂತ. ವಸಿಷ್ಠರು ದಿಲೀಪನಿಗೆ ಮೃಗಶೃಂಗನ ವಿವಾಹ, ಮೃಕಂಡನ ಜನನ, ಕಾಶಿ ವಿಶ್ವನಾಥನ ದರ್ಶನ, ವಿಶ್ವನಾಥನ ವರದಿಂದಾಗಿ ಮಾರ್ಕಂಡೇಯನ ಜನನ ಮುಂತಾದ ವೃತ್ತಾಂತಗಳನ್ನು ವಿವರಿಸಿ, ಮಹಾರಾಜ, ಈಗ ಮಾರ್ಕಂಡೇಯನ ಕುರಿತು ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳುವಂತನಾಗು ಎಂದು ಹೇಳತೊಡಗಿದರು. ಮಾರ್ಕಂಡೇಯನ ಆಯಸ್ಸು 16 ವರ್ಷಗಳು ಮಾತ್ರವೇ. ದಿನಗಳು ಕಳೆಯುತ್ತಿದ್ದಂತೆ ಮಾತಾಪಿತೃಗಳಿಗೆ ಏನೋ ತಿಳಿಯದ ಆತಂಕ ಆವರಿಸಿತು. 5 ವರ್ಷಗಳು ತುಂಬುತ್ತಿದ್ದಂತೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನು ಪೂರೈಸಿದರು. 6 ವರ್ಷ ಕಳೆಯುತ್ತಿದ್ದಂತೆಯೇ ಮಾರ್ಕಂಡೇಯನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಮಾರ್ಕಂಡೇಯ ತಂದೆಯಂತೆ ಅಲ್ಪಕಾಲದಲ್ಲಿಯೇ ಸಕಲ ಶಾಸ್ತ್ರ, ವೇದಾಂತ, ಪುರಾಣೇತಿ ಇತಿಹಾಸಗಳನ್ನು, ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾದನು. ಆದರೂ ಮರುದ್ವತಿ ಮೃಕಂಡರು ನಿತ್ಯವೂ ಮಾರ್ಕಂಡೇಯನಿಗೆ, ಕುಮಾರ, ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನು ಪಡೆಯುತ್ತಿರುವೆ. ಅದು ನಮಗೂ ಸಂತೋಷಕರ ವಿಚಾರ. ಆದರೂ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿ ಭಾವವನ್ನು ತೋರಿಸಿದ್ದಲ್ಲಿ ಅವರ ಆಶೀರ್ವಾದ ನಿನಗೆ ಮಂಗಳವನ್ನು ಉಂಟು ಮಾಡುವುದು, ನಿನ್ನ ಆಯುಷ್ಯವೂ ವೃದ್ಧಿಯಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದರು. 15 ವರ್ಷಗಳು ಕಳೆದು ಹೋದವು. ದಿನೇ ದಿನೇ ತಂದೆ ತಾಯಿಯರ ಕಳವಳ, ಭಯವು ಹೆಚ್ಚಾಗುತ್ತಲೇ ಇತ್ತು. ಆದರೂ ಪರಶಿವನ ವರಪ್ರಸಾದನಾದ ಮಾರ್ಕಂಡೇಯನ ಜನ್ಮದಿನೋತ್ಸವವನ್ನು ಆಚರಿಸಬೇಕೆಂದು ಬಯಸಿ ಮಹಾಋಷಿ ಮುನಿಗಳೆಲ್ಲರನ್ನೂ ಆ ದಿನದಂದು ಆಹ್ವಾನಿಸಿದರು. ಮುನಿವರ್ಯರು, ಗುರುಗಳು ಮೊದಲಾದವರೆಲ್ಲರೂ ಮೃಕಂಡನ ಆಶ್ರಮಕ್ಕೆ ಬಂದರು. ಅದಕ್ಕೆ ತಕ್ಕಂತೆಯೇ ಮೃಕಂಡನು ಅವರಿಗೆ ಸತ್ಕಾರದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಂಡನು. ಬಾಲಕ ಮಾರ್ಕಂಡೇಯನು ಹಿರಿಯರೆಲ್ಲರಿಗೂ ನಮಸ್ಕರಿಸಿದನು. ಅಂತೆಯೇ ವಸಿಷ್ಠರಿಗೂ ನಮಸ್ಕರಿಸಲು ಅವರು ತಡೆದರು. ಅವರ ಈ ವರ್ತನೆಯನ್ನು ಕಂಡ ಎಲ್ಲರೂ ಆಶ್ಚರ್ಯದಿಂದ, ಮಹಾನುಭಾವ, ನೀವು ಈ ರೀತಿ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು. ಆಗ ವಸಿಷ್ಠರು, ಈ ಬಾಲಕನು ಕೆಲವು ದಿನಗಳಲ್ಲೇ ಮರಣಿಸುತ್ತಾನೆ. ನೀವೆಲ್ಲರೂ ಈತನನ್ನು ದೀರ್ಘಾಯುಷ್ಯವಂತನಾಗು ಎಂದು ಆಶೀರ್ವದಿಸಿದರಲ್ಲವೇ? ಅದು ಹೇಗೆ ಸಾಧ್ಯ? ಈತನ ಆಯಸ್ಸು 16 ವರ್ಷಗಳು ಅಷ್ಟೇ. ಈಗ 15ನೇ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದಾರೆ. ಪರಮೇಶ್ವರನು ನೀಡಿದ ವರದ ಪ್ರಕಾರ ಈತನು 1 ವರ್ಷ ಮಾತ್ರ ಜೀವಿಸಬಲ್ಲ ಎಂದು ನುಡಿದರು. ಅಲ್ಲಿಯವರೆಗೂ ಮಾರ್ಕಂಡೇಯನನ್ನು ಆಶೀರ್ವದಿಸಿದ ಮುನಿಗಳೆಲ್ಲರೂ ಯೋಚನಾಮಗ್ನರಾದರು. ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದ ಅವರ ವಾಕು ಫಲಿಸುವುದಿಲ್ಲವೆಂದು ಮನದಲ್ಲಿ ಮರುಗಿದರು. ಅದಕ್ಕೆ ಮಾರ್ಗೋಪಾಯಗಳೇನೂ ಇಲ್ಲವೇ ಎಂದು ಅವರು ವಸಿಷ್ಠರನ್ನು ಪ್ರಶ್ನಿಸಿದರು. ವಸಿಷ್ಠರು ಸ್ವಲ್ಪ ಕಾಲ ಆಲೋಚಿಸಿ, ಮುನಿವರ್ಯರೇ, ನಾವೆಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗೋಣ ಎಂದು ಮಾರ್ಕಂಡೇಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಮುನಿವರ್ಯರ ಆಗಮನದಿಂದ ಬ್ರಹ್ಮನು ಸಂತೋಷಗೊಂಡನು. ಅವರೊಂದಿಗೆ ಮಾರ್ಕಂಡೇಯನು ಕೂಡ ಬ್ರಹ್ಮನಿಗೆ ನಮಸ್ಕರಿಸಲು ಬ್ರಹ್ಮನು ಚಿರಂಜೀವಿಯಾಗಿ ಬಾಳು ಎಂದು ಆಶೀರ್ವದಿಸಿದನು. ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಂಡೇಯನ ಜನ್ಮವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು. ಬ್ರಹ್ಮನೂ ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗೆಡಹಿ, ಸ್ವಲ್ಪ ತಡವಾಗಿ ಭಯಪಡಬೇಡ ಎಂದು ಮಾರ್ಕಂಡೇಯನ ಬಳಿ ಬಂದು, ಪರಮೇಶ್ವರನು ಆ ಬಾಲಕನನ್ನು ದೀರ್ಘಾಯುಷ್ಯವಂತನನ್ನಾಗಿ ಮಾಡಲಿ ಎಂದು ಮನದಲ್ಲಿಯೇ ಶಿವನನ್ನು ಧ್ಯಾನಿಸಿದನು. ನಂತರ ಯಾವುದೇ ಅಪಾಯಗಳು ಉಂಟಾಗದು ಎಂದು ಹೇಳಿ, ವತ್ಸ ಮಾರ್ಕಂಡೇಯ, ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿ ಶ್ರದ್ಧೆಗಳಿಂದ ವಿಶ್ವನಾಥನನ್ನು ಸೇವಿಸು. ನಿನಗೆ ಯಾವುದೇ ಅಪಾಯ ಉಂಟಾಗದು ಎಂದು ಧೈರ್ಯವನ್ನು ತುಂಬಿದನು. ಮಾರ್ಕಂಡೇಯನು ಆಶ್ರಮಕ್ಕೆ ಹಿಂದಿರುಗಿ ತಂದೆ ತಾಯಿಗಳಿಗೆ ನಮಸ್ಕರಿಸಿ, ನಾನು ಕಾಶಿನಾಥನನ್ನು ಸೇವಿಸಲು ಅನುಮತಿ ನೀಡಿ ಎಂದು ಕೋರಲು ಮೃಕುಂಡು ಹಾಗೂ ಆತನ ಪತ್ನಿ ಮಗನ ಅಗಲಿಕೆಗೆ ಬಹಳವಾಗಿ ದುಃಖಿಸಿದರು. ಕಡೆಗೆ ಮಾರ್ಕಂಡೇಯನ ಸಂಕಲ್ಪವನ್ನು ಅಲ್ಲವೆನ್ನಲಾಗದೆ ಮಗನನ್ನು ಬಿಟ್ಟಿರಲಾರದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೊರಟರು. ಮೃಕಂಡನು ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರನ ಆಲಯದ ಸನ್ನಿಧಿಯ ಸಮೀಪದಲ್ಲೊಂದು ಆಶ್ರಮವನ್ನು ನಿರ್ಮಿಸಿಕೊಂಡನು. ಮಾರ್ಕಂಡೇಯನು ಶಿವಾರಾಧಕನಾಗಿ ಹಗಲಿರುಳು ಶಿವಲಿಂಗ ಸಾನ್ನಿಧ್ಯದಲ್ಲೇ ಇರತೊಡಗಿದನು. ಕ್ರಮೇಣ ಆತ 16ನೇ ವರ್ಷಕ್ಕೆ ಕಾಲಿಟ್ಟನು. ಮರಣ ಸಮಯ ಸನ್ನಿಹಿತವಾಯಿತು. ಯಮನು ಕಿಂಕರರಿಗೆ ಮಾರ್ಕಂಡೇಯನ ಪ್ರಾಣವನ್ನು ತರುವಂತೆ ಹೇಳಿದಾಗ ಅವರು ಶಿವಸಾನ್ನಿಧ್ಯದಲ್ಲಿ ಮಾರ್ಕಂಡೇಯನ ಬಳಿಗೆ ಬಂದರು. ಆದರೆ ಅವರು ಆತನ ಸಮೀಪದಲ್ಲಿ ನಿಲ್ಲಲಾರದೆ ಹೋದರು.
ಕಾಲಪಾಶವನ್ನು ಎಸೆಯುವುದಕ್ಕೆ ಕೈ ಎತ್ತಲಾರದೆ ಹೋದರು. ಮಾರ್ಕಂಡೇಯನ ಸುತ್ತಲೂ ಮಹಾಪ್ರಭೆ ಆವರಿಸಿತು. ಆ ಯಮಕಿಂಕರರನ್ನು ಅಗ್ನಿಕಣದಂತೆ ಬಾಧಿಸಿತು. ಆ ಯಾತನೆಯನ್ನು ಸಹಿಸಲಾರದೆ ಯಮಕಿಂಕರರು ಅಲ್ಲಿಂದ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ವಿವರಿಸಿದಾಗ ಯಮಧರ್ಮನು ಆಶ್ಚರ್ಯಪಟ್ಟು ತಾನು ಖುದ್ದಾಗಿ ಮಾರ್ಕಂಡೇಯನ ಬಳಿಗೆ ಬಂದು ಕಾಲಪಾಶವನ್ನು ಬೀಸಿದನು. ಮಾರ್ಕಂಡೇಯನು ಕಣ್ಣು ತೆರೆದು ನೋಡುವ ಹೊತ್ತಿಗೆ ಯಮ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿರುವುದನ್ನು ಕಂಡು ಹೆದರಿ ಶಿವಲಿಂಗವನ್ನು ಅಪ್ಪಿಕೊಂಡು ಧ್ಯಾನಿಸಿದಾಗ ಕೈಲಾಸವಾಸನಾದ ಪಾರ್ವತೀಪತಿ ತನ್ನ ಭಕ್ತನ ಆಕ್ರಂದನವನ್ನು ಕೇಳಿ ಮಹಾರೌದ್ರಾಕಾರದಿಂದ ಶಿವಲಿಂಗವನ್ನು ಸೀಳಿಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಂಡೇಯನನ್ನು ರಕ್ಷಿಸಿದನು. ಯಮ ಮರಣಿಸಿದ್ದರಿಂದ ಅಷ್ಟದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದು ಶಿವನನ್ನು ಅನೇಕ ವಿಧಗಳಿಂದ ಪ್ರಾರ್ಥಿಸಿದರು. ಕೋಪವನ್ನು ಶಮನ ಮಾಡಿಕೋ ಮಹೇಶ, ಯಮ ತನ್ನ ಕರ್ತವ್ಯವನ್ನು ನೆರವೇರಿಸಿದ್ದಾನೆ. ತಮ್ಮ ವರಪ್ರಸಾದನಾದ ಮಾರ್ಕಂಡೇಯನಿಗೆ 16 ವರ್ಷ ಮಾತ್ರವೇ ಆಯುಷ್ಯವನ್ನು ಕೊಟ್ಟಿರಲ್ಲ. ಆತನ ಆಯುಷ್ಯ ತುಂಬಿದ ಕೂಡಲೇ ಯಮನು ಪ್ರಾಣವನ್ನು ಹರಿಸುವುದಕ್ಕೆ ಬಂದನು. ಮಾರ್ಕಂಡೇಯನನ್ನು ಚಿರಂಜೀವಿಯನ್ನಾಗಿ ಮಾಡಿದಿರಿ. ಅದಕ್ಕಾಗಿ ನಾವೆಲ್ಲರೂ ಬಹಳ ಆನಂದ ಪಡುತ್ತಿದ್ದೇವೆ. ಆದರೆ ಧರ್ಮಪಾಲ ನಿಮಿತ್ತನಾದ ಯಮನಿಲ್ಲದೆ ಇರುವುದು ಕುಂದೆನಿಸುವುದಲ್ಲವೇ? ಆದ್ದರಿಂದ ಮತ್ತೆ ಯಮನನ್ನು ಬದುಕಿಸಿರಿ ಎಂದು ಬೇಡಿಕೊಂಡನು. ಆಗ ಈಶ್ವರನು ಯಮನನ್ನು ಬದುಕಿಸಿ, ಯಮ, ನೀನು ನನ್ನ ಭಕ್ತರ ಬಳಿಗೆ ಬರಬೇಡ ಎಂದು ಎಚ್ಚರಿಸಿ ಅಂತರ್ಧಾನನಾದನು. ಪರಶಿವನ ದಯೆಯಿಂದ ತನ್ನ ಕುಮಾರನು ದೀರ್ಘಾಯುಷ್ಯವಂತನಾದದ್ದಕ್ಕೆ ಮೃಕ್ಕಂಡನು ಸಂತೋಷಗೊಂಡು ತಾನು ಆಚರಿಸಿದ ಮಾಘ ಮಾಸದ ಪ್ರತಿಫಲವೇ ನನ್ನ ಮಗನನ್ನು ಕಾಪಾಡಿತೆಂದು ನಂಬಿ ಈ ಮಾಘಮಾಸ ಪ್ರಭಾವವನ್ನು ಜಗತ್ತಿಗೆಲ್ಲ ಸಾರುತ್ತಿದ್ದನು. ಶ್ರೀ ಭೂಮಿನಾಯಕ ದಯಾಕರ ದಿವ್ಯಮೂರ್ತೆ ದೇವಾದಿದೇವ ಜಗದೇಕ ಶರಣ್ಯೋ ವಿಷ್ಣೋ ಗೋಪಾಂಗನ ಕುಚಸರೋರುಹ ಭೃಂಗರಾಜ ಗೋವಿಂದರಾಜ ವಿಜಯೀಭವ ಕೋಮಲಾಂಗ ಎಂಬಲ್ಲಿಗೆ 11ನೇ ಅಧ್ಯಾಯವು ಸಮಾಪ್ತವು.